ಆಕ್ಚುಲಿ ನಾವು ಸುತ್ತ ಅದರ ಇದೆಯಾ ಅಂತ ಈ ರೌಂಡಿಂಗ್ ಫುಲ್ ತಿರುಗಾಡ್ತಿದ್ವಿ, ಒಳ್ಳೆ ಸ್ಪಾಟ್ ಸಿಗುತ್ತಾ. ಸೊ ಆ ಟೈಮಲ್ಲಿ ನೋಡಿದ್ದೆ ಈ ಒಂದು ಸ್ಪಾಟ್ 110 ರೂಪಾಯಿಗೆ ಚಿಕನ್ ಬಿರಿಯಾನಿ ಸರ್ವ್ ಮಾಡ್ತಾರೆ. ಪೀಸ್ ನೋಡಿ, ಲಿಪ್ ಸ್ಮ್ಯಾಕಿಂಗ್ ಡಿಶ್ ಅಂತೀವಲ್ಲ ಆ ಥರ ಇದು. ಹಲೋ ಅಂತ ಸಜೆಸ್ಟ್ ಶರಫ್, ನೀವು ನೋಡ್ತಾರೆ ಗೆಲ್ಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದಿರೋ ಸ್ಪಾಟ್ ಒಂದು ಅನ್ಪ್ಲಾನ್ಡ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ನಾವು ಸುತ್ತ ಅದರ ಇದೆಯಾ ಅಂತ ಈ ರೌಂಡಿಂಗ್ ಫುಲ್ ತಿರುಗಾಡ್ತಿದ್ವಿ, ಇದರ ಒಂದು ಒಳ್ಳೆ ಸ್ಪಾಟ್ ಸಿಗುತ್ತಾ ಅಥವಾ ಹಿಡನ್ ಸ್ಪಾಟ್ ಸಿಗುತ್ತಾ, ಇದರ ಯೂನಿಕ್ ಸ್ಪಾಟ್ ಸಿಗುತ್ತಾ ಅಂತ ಒಂದು ಪ್ಲಾನಲ್ಲಿ ಇತ್ತು. ಸೊ ಆ ಟೈಮಲ್ಲಿ ನೋಡಿದ್ದೆ ಈ ಒಂದು ಸ್ಪಾಟು, ದಟ್ ಈಸ್ ಚಂದ್ರು ಬಿರಿಯಾನಿ ಕಾರ್ನರ್ ಅಂತ. ಸೊ ಇಲ್ಲಿ ನಿಮಗೆ ಜಸ್ಟ್ ಒಂದು 110 ರೂಪಾಯಿಗೆ ಚಿಕನ್ ಬಿರಿಯಾನಿ ಸರ್ವ್ ಮಾಡ್ತಾರೆ. ಕಾಂಬೋಸ್ ಅಂತ ಒಂದು ಹಲವಾರು ಐಟಮ್ಸ್ ಮೆನ್ಷನ್ ಮಾಡವ್ರೆ. ಸೊ ಅದರಿಂದ ಯಾವ್ದಾದ್ರು ಒಂದು ಕಾಂಬೋನ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಒಂದು ಅಲಾಕಾಟೆ ಮೆನ್ಯೂನ ಸೆಲೆಕ್ಟ್ ಮಾಡ್ಕೊಂಡು ಟ್ರೈ ಮಾಡಿ ನೋಡೋಣಂತೆ. ಇದು ಎಕ್ಸಾಕ್ಟ್ ಆಗಿ ನಿಮಗೆ ನಾಗರಬಾವಿ ಮೇನ್ ರೋಡ್, ಗೋವಿಂದರಾಜ್ ನಗರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ತೋರಿಸಬಹುದು. ಸಿಎಂ ಸನ್ರೈಸ್ ಇಂಟೀರಿಯರ್ಸ್ ಅಂತ ಐತೆ, ಅದ್ರ ಆಪೋಸಿಟ್ ಅಲ್ಲೇ ನಿಮಗೆ ಪ್ಲೇಸ್ ಆಗಿರುತ್ತೆ. ಓಕೆನಾ? ಸೊ ಆಲ್ರೆಡಿ ಜನ ಪ್ಯಾಕ್ಡ್ ಆಗಿದ್ದಾರೆ. ಒಳಗಡೆ ಹೋಗಿ ನೋಡೋಣ ಸೀಟ್ ಎಷ್ಟು ಸಿಗುತ್ತೋ, ಅಥವಾ ಅದಕ್ಕೂ ವೆಯ್ಟ್ ಮಾಡ್ತಾರೆ ತುಂಬ ಜನ. ಈ ಖಾಲಿ ಆದಮೇಲೆ ಮತ್ತೆ ನೆಕ್ಸ್ಟ್ ಅವ್ರನ್ನ ಕರೆಯೋದು. ಸೊ ಆ ಥರ ಒಂದು ಜಾಗ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲಿಂದ ಎಷ್ಟಿರುತ್ತೆ ಕಿಲೋಮೀಟ್ರು? 3 to 4. ಓಕೆ, ಒಂದು 3 to 4 ಕಿಲೋಮೀಟರ್ ಇರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಆಗಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಅಟ್ರಾಕ್ಟ್ ಆಗಿದ್ದು ಬಂದು ಆ ಒಂದು ಪ್ರೈಸ್ 110 ರೂಪಾಯಿಗೆ ಚಿಕನ್ ದೊಣ್ಣೆ ಬಿರಿಯಾನಿ ಸಿಗುತ್ತೆ ಅಂತ. ಆಮೇಲೆ ಕಾಂಬೋಸ್ ಎಲ್ಲ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಇಕ್ಕವ್ರೆ, ಅದನ್ನು ಟ್ರೈ ಮಾಡ್ಕೊಂಡು ನಿಮಗೆ ತಿಳಿಸ್ತೀನಿ. ಸೊ ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ನನ್ನ ಜೊತೆ ಹಾಗೆ ಕಂಟಿನ್ಯೂ ಮಾಡಿ. ಈಗ ಒಳಗಡೆ ಹೋಗಿ ಸ್ವಲ್ಪ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊ ಬರೋಣ, ಬನ್ನಿ. ಎಲ್ಲ ಐಟಮ್ಸ್ ಡಿಸ್ಪ್ಲೇ ಆಗೈತೆ. ಬಟ್ ಇದ್ರಲ್ಲಿ ನಾವು ಇವರ ಚಿಕನ್ ಕಾಂಬೋ ತೊಗೊಳ್ಳೋಣ ಅಂತಿದ್ದೀವಿ, ಆಮೇಲೆ ಸಿಗೋಣ. ಈಗ ನೆಕ್ಸ್ಟ್ ಹಂಗೆ ಡೈರೆಕ್ಟಾಗಿ ಅವರ ಸ್ವಲ್ಪ ಮೇಕಿಂಗ್ ಶಾರ್ಟ್ಸ್ ನೋಡ್ಕೊಬನ್ನಿ. ಫೋಟೋ ಐಟಮ್ ತಮ್ಮ. ಸೊ ಇಲ್ಲಿ ಇವ್ರ ಹತ್ರ ಹಲವಾರು ಐಟಮ್ಸ್ ಇದೆ, ಬಟ್ ನಾವು ಬಂದು ಕಾಂಬೋ ತೊಗೊಂಡಿದ್ದೀವಿ. ಸೊ ಚಿಕನ್ ಕಾಂಬೋ ಐತೆ, ಮಟನ್ ಕಾಂಬೋ ಐತೆ, ಚಪಾತಿ ಕಾಂಬೋ ಐತೆ, ಪರೋಟ ಕಾಂಬೋ ಐತೆ. ಬಟ್ ಚಿಕನ್ ಕಾಂಬೋ, ಚಿಕನ್ ಬಿರಿಯಾನಿ ಹೊರಗಡೆ ಬೋರ್ಡ್ ನೋಡಿದೆ, ಮೇನ್ಲಿ ಇಲ್ಲಿ ನಿಲ್ಸಿದ್ದು ನಾವು ರ್ಯಾಂಡಮಾಗಿ ಬೇರೆ ಕಡೆ ಹೋಗ್ತಿದ್ವಿ. ಬೋರ್ಡ್ ನೋಡಿದ ತಕ್ಷಣ ಕವರ್ ಮಾಡಬೇಕು, ಮತ್ತು ಜನ ಫುಲ್ ಒಂದು ಪ್ಯಾಕ್ಡ್ ಆಗಿತ್ತು ಈ ಒಂದು ಸ್ಪೇಸು. ಆ ಒಂದು ರೀಸನ್ನೇ ನನ್ನ ಪಕ್ಕದಲ್ಲಿ ನೋಡಿದ್ರು ಸಹ ನೀವು ಫುಲ್ ಪ್ಯಾಕ್ಡ್ ಆಗೈತೆ. ಓಕೆನಾ? ಸೊ ಇಲ್ಲಿ ಈ ಒಂದು ಚಿಕನ್ ಕಾಂಬೋ ರೇಟ್ ಬಂದು ಸಮಥಿಂಗ್ 250 or 240 ಇತ್ತು, ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ಸೊ ಇದರಲ್ಲಿ ನಿಮಗೆ ಒಂದು ಪೋರ್ಷನ್ ಆಫ್ ಬಿರಿಯಾನಿ ಬಂದ್ಬಿಡುತ್ತೆ, ಒಂದು ಮೊಟ್ಟೆ, 2 ಪೀಸ್ ಕಬಾಬು, 2 ಪೀಸ್ ಚಿಲ್ಲಿ ಚಿಕನು, ಚಿಕನ್ ಶೇರ್ವಾ, ನಂತರ ಬಂದು ರೈತಾ. ಸೊ ಇದಿಷ್ಟು ಬಂದು ನಿಮಗೆ ಒಂದು ಕಂಪ್ಲೀಟ್ ಒಂದು ಕಾಂಬೋ ಥರ ನಿಮ್ಗೆ ಸಿಗ್ಬಿಡುತ್ತೆ ಚಿಕನ್ ಕಾಂಬೋ. ಆ್ಯಂಡ್ ಪಕ್ಕದಲ್ಲಿ ಬಂದು ಅಲಾಕಾಟೆ ಮೆನ್ಯೂ, ಇದನ್ನೇ ಚಿಕನ್ ತೊಗೊಂಡಿದ್ದೀವಿ. ನೋಡ್ತಿರ್ಬೋದು, ಒಂದು ಸೆಮಿ ಗ್ರೇವಿ ಟೆಕ್ಸ್ಚರ್ ಕೊಡ್ತಾರೆ. ಒಟ್ಟಿಗೆ ನಾವು ಪರೋಟ ಸಖತ್ತಾಗಿರುತ್ತಲ್ಲ, ಸೊ ಆದ್ದರಿಂದ ಪರೋಟ ತೊಗೊಂಡಿದ್ದೀವಿ. ಐ ಥಿಂಕ್ ರೈಸ್ ಬಂದು ಪೋರ್ಷನು ಜಾಸ್ತಿನೇ ಐತೆ. ಸೊ ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಹಾಗೆ ಮೊಟ್ಟೆನ ಹಾಕೊಳ್ಳೋಣ. ಕ್ರೌಡ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಆಟೋಮೆಟಿಕ್ ಊಟ ಚೆನ್ನಾಗಿದೆ ಅಂತ ತಾನೇ ಅರ್ಥ. ಸೊ ಸುಮಾರು ಕಡೆ ನೋಡಿದ್ವಿ, ರೆಸ್ಟೋರೆಂಟ್ ಇರುತ್ತೆ, ಹೋಟ್ಲ್ ಇರುತ್ತೆ, ಬಟ್ ಕ್ರೌಡ್ ಇರಲ್ಲ. ಬಟ್ ಇಲ್ಲಿ ಬಂದು ಪಾಸ್ ಹತ್ತಿದ್ದಾಗಲೇ ಒಂದು ರೀತಿ ಫುಲ್ ಪ್ಯಾಕ್ಡ್ ಆಗಿತ್ತು. ಏನೋ ಒಂದು ಮ್ಯಾಟ್ರ್ ಐತೆ, ಅದನ್ನು ನಾವು ಕವರ್ ಮಾಡಿ ನಮ್ಮ ಜನರಿಗೆ ತೋರಿಸ್ಬೇಕನ್ನೋ ಒಂದು ಉದ್ದೇಶನೇ ಈ ಒಂದು ವಿಡಿಯೋ. ಎಸ್, ರೈಸ್ ಬಂದು ಸಕ್ಕರೆ ಮೃದುವಾಗೈತೆ ಮುಟ್ಟಕ್ಕೆ. ಅಟ್ ದಿ ಸೇಮ್ ಟೈಮ್ ಕಂಪ್ಲೀಟಾಗಿ ಮಸಾಲೆಯಲ್ಲಿ ಪ್ಯಾಕ್ಡ್ ಆಗಿರೋದು. ಯೂಶ್ವಲ್ ತಿನ್ನೋ ದೊಣ್ಣೆ ಬಿರಿಯಾನಿಗಿಂತ ಒಂದು ಟೋಟಲಿ ಡಿಫ್ರೆಂಟ್ ಆಗಿದೆ. ಆ ಮಸಾಲೆ ಇರಲಿ, ಸ್ಪೈಸಸ್ ಇರಲಿ, ಯಾವುದೋ ಒಂದು ಮಸಾಲೆದು ಘಮ ಜಾಸ್ತಿನೇ ಬರ್ತೈತೆ, ಬಟ್ ಅದು ಫ್ಲೇವರ್ಫುಲ್ ಆಗೈತೆ. ಹಾಗೆ ಚಿಕನ್ ಪೀಸ್ ನೋಡ್ತಿರ್ಬೋದು ನೀವು. ನಾಟ್ ಓವರ್ಲಿ ಟೆಂಡರಿ ಮೀಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ಹ್ಯಾಸ್ ಆ ಒಂದು ಕನ್ಸಿಸ್ಟೆನ್ಸಿ ಐತೆ, ನಿಮಗೆ ಆರಾಮಾಗಿ ತಿನ್ಬೋದು. ಬಟ್ ನನಗೆ ಬಿರಿಯಾನಿ ಇಷ್ಟ ಆಯಿತು, ಡಿಫ್ರೆಂಟ್ ಫ್ಲೇವರ್ ಆಯಿತು. ರೆಗ್ಯುಲರ್ ಆಗಿ ತಿನ್ನೋ ದೊಣ್ಣೆ ಬಿರಿಯಾನಿಗಿಂತ ಒಂದು ಲೆವೆಲ್ ನಿಮಗೆ ಡಿಫ್ರೆಂಟ್ ಒಂದು ಫೀಲ್ ಬರುತ್ತೆ, ಆ ಟೇಸ್ಟ್ ಬರುತ್ತೆ.
ಬಟ್ ಕಾಂಬೋಗೆ ವರ್ತ ಅಂತ ಕೇಳಿದ್ರೆ ಇನ್ನೂ ಐಟಮ್ಸ್ ಎಲ್ಲ ಟ್ರೈ ಮಾಡೋದ್ಮೇಲೆ ನಿಮಗೆ ಹೇಳ್ತೀನಿ. ಬಟ್ ಸಪ್ರೇಟಾಗಿ ಬರೀ ಬಿರಿಯಾನಿನೇ ಟ್ರೈ ಮಾಡಬೇಕು. 110 rupees 100 ರೂಪಾಯಿ ಕೊಟ್ಟು ಒಂದು ಬಿರಿಯಾನಿ ಟ್ರೈ ಮಾಡ್ತೀರ ಅಂತಂದರೆ ಡೆಫಿನೆಟಾಗಿ ಯು ಕ್ಯಾನ್ ಟ್ರೈ ದಟ್. ಅದರಲ್ಲಿ ಯಾವುದು ಕಡಿಮೆ ಇಲ್ಲ. ನೆಕ್ಸ್ಟು ಕಬಾಬ್ ಪೀಸ್ ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ರೈಸ್ ಪೀಸ್ಗಿಂತನೂ ಕಬಾಬ್ ಪೀಸ್ ಸಾಕಾಗೈತೆ. ವಾವ್, ಕಬಾಬ್ ಇಷ್ಟ ಇದ್ದರು. ಜಾಸ್ತಿ ಕೋಟಿಂಗ್ ಇಲ್ಲ, ಮೈಲ್ಡ್ ಕೋಟಿಂಗು. ಎಸ್ಪೆಷಲಿ ನಿಮಗೆ ಆ ಚಿಕನ್ ಅದರ ಫ್ಲೇವರ್ ಜಾಸ್ತಿ ಬರುತ್ತೆ. ಅದು ನನಗೆ ಭಾಳ ಇಷ್ಟ. ಒಂಥರ ಬರುತ್ತೆ, ತುಂಬ ಕೋಟಿಂಗ್ ಮಾಡಿಬಿಡ್ತಾರೆ. ಆಮೇಲೆ ಮಸಾಲೆ ಎರಾಬಿರು ರುಬ್ಬಿಡ್ತಾರೆ, ಚಾಟ್ ಮಸಾಲ ಹಾಕ್ಕೊಡ್ತಾರೆ. ಇವ್ರು ಯಾವುದೇ ಇಲ್ಲ, ಅದು ನನಗೆ ಇಷ್ಟ ಆಯಿತು. ಚೆನ್ನಾಗುತ್ತೆ. ಆ್ಯಕ್ಚುಲಿ ಸಪ್ರೇಟಾಗಿ ಚಿಕನ್ ಸ್ಟಾರ್ಟರ್ಸೇ ಒಂದು ನಿಯರ್ಲಿ ಒಂದು 6 ರಿಂದ 7 ಐಟಮ್ಸ್ ಐತೆ. ಚಿಕನು ಮಟನ್ ಅದು ಸಪ್ರೇಟಾಗಿ. ಅದರಲ್ಲಿ ನಿಮಗೆ ಪೆಪ್ಪರ್ ಚಿಕನ್ ಇರಲಿ, ಆಮೇಲೆ ಚಿಕನ್ ಗೀ ರೋಸ್ಟ್, ಈ ಥರ ಹಲವಾರು ಐಟಮ್ಸ್ ಐತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಆರಾಮಾಗಿ ನಮ್ಗೆ ಬಾರಿಸಿ. ಈಗ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಂದು ಈ ಒಂದು ಕಾಂಬೋ ಅಲ್ಲಿ ಇಲ್ಲಿ ಚಿಲ್ಲಿ ಚಿಕನ್ ಹೇಗಿರುತ್ತೆ ಅಂತಾನೆ. ಆ ಪೀಸ್ ನೋಡಿ, ಪೀಸಸ್ ಸಗದಾಗೈತೆ. ಒಳ್ಳೆ ಒಂದು ಬ್ರೆಸ್ಟ್ ಪೀಸು. ಸುಮಾರು ಕಡೆ ಚಿಲ್ಲಿ ಚಿಕನ್ನು ಡಿಸಪಾಯಿಂಟ್ಮೆಂಟ್ ಮಾಡಿಬಿಡುತ್ತೆ. ಖಾರ ಅಂತಾರೆ, ಖಾರನೇ ಇರಲ್ಲ, ಅಂದರೆ ಜಾಸ್ತಿ ಹುಳಿ ಅಂಶ ಇರುತ್ತೆ. ಬಟ್ ಇಲ್ಲಿ ಹೇಗೈತೆ ಅದನ್ನು ನೋಡೋಣ. ಆ ಸಾರಲ್ಲಿ ಡಿಪ್ ಮಾಡಿಕೊಂಡು ಇವಾಗ ಹೊಡಿತೈತೆ ಖಾರ. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಹೋಗ್ತಾ 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 ಸ್ಲೋಲಿ ಇನ್ಕ್ರೀಸ್ ಆಗ್ತೈತೆ. ಅದು ಚೆನ್ನಾಗಿದೆ. ಆ್ಯಕ್ಚುಲಿ ಪರೋಟ ಒಟ್ಟಿಗೆ ಹೋಗ್ಬೋದೇನು. ಪರೋಟ ತಣ್ಣಗಾಯಿತು, ಗಟ್ಟಿ ಆಯಿತು, ಮಿಕ್ಸ್ ಮಾಡಿಕೊಂಡು ಹಾಗೇ ಒಂದು ಬೈಟ್ ಹೋಗ. ಪರೋಟ ಚಪಾತಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇವೆಲ್ಲ ಆ್ಯಸ್ ಯೂಶುವಲ್ ಚಿಕನ್ ಶೇರ್ವಾ ಸಿಗುತ್ತೆ, ರೈತ ಆಯ್ತಾ, ಇವೆಲ್ಲ ನಿಮಗೆ ಎಲ್ಲ ಕಡೆ ಸಿಗುವಂಥದ್ದೇ. ಬಟ್ ಈ ಕಾಂಬಲ್ ಸ್ಪೆಷಲ್ ಬಂದು ಕಬಾಬು, ಇಲ್ಲಿ ಚಿಲ್ಲಿ ಚಿಕನೇ. ಅದರಲ್ಲೂ ಮೇಯ್ನ್ ಬಂದು ಚಿಲ್ಲಿ ಚಿಕನು ಮಸ್ಟು ಟ್ರೈ ಅಲ್ಲಿ. ನೆಕ್ಸ್ಟ್ ಬಂದು ಇವರ ಇನ್ನೊಂದು ಸ್ಪೆಷಲ್, ಈ ಒಂದು ಪುದೀನ ಚಿಕನ್ ಟ್ರೈ ಮಾಡೋಣ. ಅವರು ಆ್ಯಕ್ಚುಲಿ ಪೆಪ್ಪರ್ ಚಿಕನು ಸ್ಪೆಷಲ್ ಅಂತಂದ್ರು, ಬಟ್ ಪೆಪ್ಪರ್ ಚಿಕನ್ ಬಂದು ಡ್ರೈ ಆಗಿ ಬರುತ್ತೆ. ಇದು ಬಂದು ಲೈಟಾಗಿ ಸೆಮಿ ಗ್ರೇವಿ ಇರುತ್ತೆ ಅಂತಂದ್ರು. ಸೊ ಪರೋಟ ಚಿಕನ್ ನೆಂಚ್ಕೊಂಡು ಹೋಗೋಕ್ಕೆ ಚೆನ್ನಾಗಿರ್ತದಲ್ಲ. ಈ ಪೀಸು ಸಿಂಗಲ್ ಆಗಿ ಟ್ರೈ ಮಾಡ್ಬೇಕು ಅನಿಸ್ತೈತೆ. ಲಿಪ್ ಸ್ಮ್ಯಾಕಿಂಗ್ ಡಿಶ್ ಅಂತೀವಲ್ಲ ಆ ಥರ ಇದು. ಪುದೀನ ಘಮ ಬಂದು ಯಥೇಚ್ಛವಾಗಿದೆ. ಆ ಮಸಾಲೆ ಇರಲಿ, ಮೈಲ್ಡ್ ಸ್ಪೈಸಿ ಬರ್ತದೆ. ನನಗೇನೋ ಸ್ಪೈಸಿ ಆ ಚಿಲ್ಲಿ ಚಿಕನ್ ಇನ್ನೂ ಹೊಡಿತೈತೆ ನಾನು ಹಂಗೆ ಅನಿಸ್ತೈತೆ. ಬಟ್ ಆ ಪುದೀನ ಫ್ಲೇವರ್ ಕಂಪ್ಲೀಟಾಗಿ ಪ್ಯಾಕ್ಡಾಗಿ ಚಿಕನಲ್ಲಿ ಅಂಥದ್ದು ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಚಿಕನ್ ಪೀಸ್ ಬಂದು ನಿಮಗೆ ಆ ರೆಗ್ಯುಲರೇ ಕರೆಕ್ಟಾಗಿ ಆ್ಯಪ್ಟಾಗಿ ಚೆನ್ನಾಗಿ ಸೆಟ್ ಆಗೈತೆ. ಸೊ ಒಂದು ಚಿಕ್ಕ ಪೀಸ್ ಒಂದು ಚಿಕನ್ ತೊಗೊಂಡು ಈ ಗ್ರೇವಿಲಿ ಡಿಪ್ ಮಾಡಿ ಹೋಗೋಣ. ಯೂಶಲಿ ಸ್ಪೈಸಿ ಆಗಿ ತಿಂದ್ರೆ ಬೆವರು ಆಟೋಮೆಟಿಕ್ ಇಳಿಯುತ್ತೆ. ಈಗ ಚಿಲ್ಲಿ ಚಿಕನ್ ತಿಂದ ಮೇಲೆ ಹೇಳೋದೇ ಬೇಡ. ಚೆನ್ನಾಗೈತೆ. ಬಟ್ ಇದರಲ್ಲಿ ಎಣ್ಣೆ ಜಾಸ್ತಿ ನೋಡಿ, ಎಷ್ಟಾಗೋರು ಎಣ್ಣೆ ಅಂತ. ಬಟ್ ಆ ಚಿಕನಿಗೆ ಅಷ್ಟು ಬೇಕು, ಅಷ್ಟಿದ್ರೇ ಅದೊಂದು ನಿಮಗೆ ಆ ಫ್ಲೇವರ್ ಎನ್ಹಾನ್ಸ್ ಮಾಡಿಕೊಡುತ್ತೆ. ಡೀಸೆಂಟಾಗಿ ಆರಾಮಾಗಿ ತಿನ್ಬೋದು. ಬಟ್ ನನಗೆ ಇವ್ರ ಹತ್ರ ಇಷ್ಟ ಆಗಿದ್ದು ಬಂದು ಚಿಲ್ಲಿ ಚಿಕನು, ನಂತರ ಕಬಾಬ್ಗಳು, ಮತ್ತು ಎಸ್ಪೆಷಲಿ ಬಂದು ಬಿರಿಯಾನಿ ಮಾತ್ರ ಮಸ್ಟಾಗಿ ಟ್ರೈ ಮಾಡಿ. ಸೊ ರೆಗ್ಯುಲರಾಗಿ ಏನು ಟ್ರೈ ಮಾಡ್ತಿರ್ತೀರೋ ಆ ಬಿರಿಯಾನಿ ಬಂದು ಒಂಚೂರು ನಿಮಗೆ ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ಸಿಗುತ್ತೆ. ಅದರ ಒಂದು ಸ್ಪೈಸಸ್ದೇ ಘಮ ನಿಮಗೆ ಯಥೇಚ್ಛವಾಗಿ ಹೊಡೆಯುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ಇವ್ರ ಹತ್ರ ಸಿಗೋ ಈ ಒಂದು ಬಿರಿಯಾನಿ. ಬಟ್ ರೈಸ್ ಮಾತ್ರ ಸಗದಾಗಿತ್ತು. ಆರಾಮಾಗೆ ಇನ್ನೂ ಆರಾಮಾಗಿ ತಿಂತಾ ಇರ್ಬೋದು. ಒಂದೊಂದು ಕಡೆ ಸೋಡಾ ಹಾಕ್ತಾರಲ್ಲ, ಸೊ ಆ ಥರ ಒಂದು ಫೀಲ್ ನನಗಿಲ್ಲಿ ಬಂದಿಲ್ಲ. ಎದೆ ಉರಿ ಇರೋದು ಈ ಥರ ಒಂದು ಫೀಲ್ ಎಲ್ಲ ಎಲ್ಲೂ ನನಗೆ ಇಲ್ಲಿ ಬಂದಿಲ್ಲ ಇಲ್ಲಿವರೆಗೆ. ಇಷ್ಟು ಮಸಾಲೆ ತಿಂತಾ ಇದ್ದಿಂತಾನೆ ಇದು. ಆದರೂ ಒಂದು ಮೈಲ್ಡಾಗಿ ಇಳಿಯುತ್ತೆ ನನಗೆ. ಅದು ಇವತ್ತು ಸಗದಾಗೈತೆ. ಸೊ ಇಷ್ಟನ್ನೆಲ್ಲ ಖಾಲಿ ಮಾಡಿ ಫೈನಲ್ ಆಗಿ ಬಾಸ್ ಇದ್ದಾರೆ ನೋಡಿ. ಆಲ್ರೆಡಿ ಫುಲ್ ಪ್ಯಾಕ್ಡ್ ಆಗೈತೆ ಈ ಜಾಗ ಎಲ್ಲ ನೋಡ್ಬೋದು ನೀವು ಕಂಪ್ಲೀಟಾಗಿ. ಅಷ್ಟ್ರ ಮಧ್ಯೆಯಲ್ಲೇ ಒಂದಷ್ಟು 2 ಬೈಟ್ ಮಾತಾಡ್ಕೊಂಡು ಹಾಗೆ ಬರೋಣಂತೆ. ಸೊ ಔಟ್ರೋಲ್ ಸಿಗೋಣ. ಸರ್ ನಮಸ್ತೆ. ಹಾಂ ನಮಸ್ಕಾರ. ನಿಮ್ಮ ಹೆಸರು? ಸಾಗರ್ ಅಂತ. ಯಾವಾಗ ಶುರು ಮಾಡಿದ್ರಿ ಚಂದ್ರ ಬಿರಿಯಾನಿ? ಸರ್ 10 months ಆಯ್ತು ಸರ್. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬು, ಲಾಲಿಪಾಪು, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್. ಹೊರಗಡೆ ಒಂದು ಆಫರ್ ಹಾಕಿದ್ರಿ ಲೈಕ್ 110 rupees ಬಿರಿಯಾನಿ ಅಂತ. ಅದು ರೆಗ್ಯುಲರ್? ಹೌದು ಸರ್, ರೆಗ್ಯುಲರ್. ಹೌದು ಸರ್. ಓಕೆ ಸೂಪರ್. ಇದು ಆಮೇಲೆ ಟೈಮಿಂಗ್ಸ್ ಸರ್ ಬೆಳಿಗ್ಗೆ 12 o'clock ಇಂದ 4:30, ಓಕೆ. ಈವ್ನಿಂಗ್ 6:30 ಇಂದ 11 o'clock.
ಸಂಡೇ ದಾಲ್ ಸೂಪ್ ಸಿಗುತ್ತೆ. 8 o'clock ಓಪನ್ ಆಗುತ್ತೆ ಸರ್. ಬೆಳಿಗ್ಗೆ ಜಾವ. ಹೌದು. ಸೊ ನನಗೆ ಆ್ಯಕ್ಚುಲಾಗಿ ಅವರ ಬಿರಿಯಾನಿ ಭಾಳ ಇಷ್ಟ ಆಯಿತು. ಬಿರಿಯಾನಿ ನಂತರ ಬಂದು ಕಬಾಬು, ಚಿಲ್ಲಿ ಚಿಕನ್ನು. ಸೊ ಇದನ್ನು ನಾನು ಮಸ್ಟ್ ಟ್ರೈ ಅಂತೀನಿ. ಸೊ ದಿಸ್ ವಾಟ್ ಎಂಟೈರ್ಲಿ ಇವರ ಚಂದ್ರು ಬಿರಿಯಾನಿ ಕಾರ್ನರ್ ಇವರ ಸ್ಪೆಷಲು. ಸೊ ರೀಸೆಂಟಾಗಿ 10 minutes ಆಯಿತು ಸ್ಟಾರ್ಟ್ ಮಾಡಿ, ಬಟ್ ಕ್ರೌಡ್ ಬಂದು ಪ್ಯಾಕ್ಡ್ ಆಗಿದೆ. ಆ ಒಂದು ಮೇನ್ ರೀಸನ್ನೇ ನಾನು ಇಲ್ಲಿ ಬಂದಿದ್ದು ಕಾರಣ ಅವಾಗೇನಾ. ಸೊ ಎಸ್ಪೆಷಲಿ ನನಗೆ ಅದು ಭಾಳ ಇಷ್ಟ ಆಯಿತು. ಅದನ್ನು ಬಿಟ್ಟು ಇವ್ರ ಹತ್ರ ಹಲವಾರು ಐಟಮ್ಸ್ ಇದೆ ಮೆನ್ಯೂಲ್ಲಿ, ನೀವು ಇಲ್ಲೇ ನೋಡ್ತಿರ್ಬೋದು. ಸೊ ಇದೇ ಕಂಪ್ಲೀಟ್ ಇವರ ಮೆನ್ಯೂ ಸ್ಟಾರ್ಟಿಂಗು ತೋರಿಸಿರ್ತೀನಿ. ಸೊ ಇದರಿಂದ ನೀವು ಯಾವ್ದು ಬೇಕೋ ಅದು ತೊಗೋಬೋದು. ಮಟನ್ ಕಾಂಬೋ ಐತೆ, ಚಿಕನ್ ಐತೆ, ಚಪಾತಿ ಐತೆ, ಬಿರಿಯಾನಿ ರೈಸ್ ಕಾಂಬೋ ಐತೆ. ಸೊ ಎಲ್ಲ ಬಂದು ನಿಮಗೆ ನಾಟ್ ಓವರ್ಲಿ ಪ್ರೈಸ್, ಒಂದು ಅಫೋರ್ಡಬಲ್ ಆಗಿ ರೀಸನಬಲ್ ಆಗಿರುತ್ತೆ. ಸೊ ಚಿಕನ್ ಬಿರಿಯಾನಿ ಕಾಂಬೋ ಬಂದು ನಾನು ತಿಂದಿದ್ದು ಎಷ್ಟು ಸರ್ ಇದು 230. ಸೊ ಇನ್ಕ್ಲೂಡಿಂಗ್ ನಿಮಗೆ ಕೂಲ್ ಡ್ರಿಂಕ್ಸು ಲಾಸ್ಟಲ್ಲಿ ಬರುತ್ತೆ, ಅದು ತೋರಿಸಿಲ್ಲ ನಿಮಗೆ ವಿಡಿಯೋಲಿ. ಸೊ ಸ್ಪ್ರೈಟು ನಿಮಗೆ ಯಾವ್ದು ಬೇಕೋ ಅದು ನಿಮ್ಗೆ ಲಾಸ್ಟಿಗೆ ಸಿಗ್ಬಿಡುತ್ತೆ ಅವಾಗೇನ. ಸೊ 230 ರೂಪಾಯಿಗೆ ಒಂದು ಒಳ್ಳೆ ಪ್ಯಾಕ್ಡ್ ಆಗಿರೋ ಒಂದು ಬಿರಿಯಾನಿ, ಕಬಾಬು, ಚಿಲ್ಲಿ ಚಿಕನ್ ಇವೆಲ್ಲ ಟ್ರೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಶರು.